ಕ್ರೊಕೊಡೈಲ್ಸ್ ಯಾಕೆ ಕಲ್ಲುಗಳನ್ನ ನುಂಗ್ತವೆ ಅಂದ್ರೆ ಅವಕ್ಕೆ ಯಾವ್ದು ಆಹಾರ ಸಿಗ್ಲಿಲ್ವೇನೋ ಅಂತಲ್ಲ, ಅದಕ್ಕೊಂದ್ ಮೈನ್ ರೀಸನ್ ಇದೆ. ಅದೇನು ಅಂತ ಹೇಳ್ತೀನಿ. ಹಾಗೆ ಮೇಲ್ಸ್ ಆರ್ ಫೀಮೇಲ್ಸ್ ಯಾರೇ ಆಗ್ಲಿ ಈಗ ಅಂಡರ್ ಆರ್ಮ್ಸ್ ಅಲ್ಲಿರೋ ಈ ಹೇರ್ ಏನಕ್ಕೆ ಉಪಯೋಗ ಗೊತ್ತಾ, ಇದ್ರ ಬಗ್ಗೆನೇ ಹೇಳ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಹಾಗೆ ನೋಡಿ. ಇನ್ನ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬಾ ಪ್ರಯೋಜನಗಳಿದಾವೆ. ಈ ಬಾಳೆ ಎಲೆಯಲ್ಲಿ ಪಾಲಿಫಿನೋಲ್ಸ್ ಅನ್ನೋ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವೆ. ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ಅದರ ಮೇಲಿರೋ ಆಹಾರ ಆ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವು ತುಂಬಾ ರೀತಿಯ ರೋಗಗಳನ್ನ ನಿವಾರಿಸ್ತವೆ. ಗ್ರೀನ್ ಟೀ ಅಲ್ಲೂ ಕೂಡ ಅವೇ ಇರ್ತವೆ. ಹಾಗೆ ಬಿಸಾಕುವಂತ ಬಾಳೆ ಎಲೆ ಮಣ್ಣಲ್ಲಿ ಬೇಗನೆ ಬರ್ತಕೊಳ್ಳುತ್ತೆ. ಇದರಿಂದ ನಮ್ಮ ಒಂದು ಪರ್ಯಾವರಣಕ್ಕೂ ಕೂಡ ಯಾವುದೇ ರೀತಿಯ ಹಾನಿ ಇರಲ್ಲ. ಈ ಸ್ಟೀಲ್ ಪ್ಲೇಟ್ಸ್ ನಾದ್ರೆ ಸೋಪ್ ಹಾಕಿ ವಾಶ್ ಮಾಡ್ಬೇಕು. ಆ ಸೋಪ್ ನ ಒಂದು ಕೆಮಿಕಲ್ಸ್ ಆ ಪ್ಲೇಟ್ ಮೇಲೆ ಅಷ್ಟೋ ಇಷ್ಟೋ ಇದ್ದೇ ಇರುತ್ತೆ. ಆದ್ರೆ ಈ ಬಾಳೆ ಎಲೆ ಮೇಲೆ ಯಾವುದೇ ರೀತಿಯ ಕೆಮಿಕಲ್ಸ್ ನಿಲ್ಲೋದಿಲ್ಲ. ಧೂಳು ಮಣ್ಣೇನಾದ್ರೂ ಇದ್ರೆ ಜಸ್ಟ್ ನೀರಲ್ಲಿ ತೊಳೆದು ಕೂಡಲೇ ಹೋಗುತ್ತೆ. ನೀವು ಗೂಗಲ್ ನಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ಸರ್ಚ್ ಮಾಡೋವಾಗ ನೀವು ಯಾವ್ದಾದ್ರೆ ಟೈಪ್ ಮಾಡಿರ್ತೀರೋ ಅದಕ್ಕೆ ರಿಲೇಟೆಡ್ ಕಂಟೆಂಟ್ಸ್ ಇರೋ ವೆಬ್ಸೈಟ್ಸ್ ಎಲ್ಲ ಶೋ ಮಾಡುತ್ತೆ. ಒಂದ್ ವೇಳೆ ನೀವು ಸರ್ಚ್ ಮಾಡಿರೋ ಸೆಂಟೆನ್ಸ್ ಗೆ ಎಕ್ಸಾಕ್ಟ್ ಆಗಿ ಮ್ಯಾಚಿಂಗ್ ಇರೋ ಕಂಟೆಂಟ್ ಬೇಕು ಅನ್ಕೊಂಡ್ರೆ ಈ ಕ್ವಶನ್ ಅನ್ನ ಕೊಟೇಶನ್ ಮಾರ್ಕ್ ಅಲ್ಲಿ ಇಟ್ಟು ಸರ್ಚ್ ಮಾಡಿ. ನಾವು ಬಳಸೋ ರೂಮ್ ಸ್ಪ್ರೇ ವಾಸನೆಯಿಂದ ಇಲ್ವಾ ನಾವು ಬಳಸುವಂತ ಡಿಯೋಡ್ರೆಂಟ್ ನ ಸ್ಮೆಲ್ ಆಗ್ಲಿ ಸ್ವಲ್ಪ ಹೊತ್ತು ಮಾತ್ರನೇ ಆ ಸ್ಮೆಲ್ ಅನ್ನ ಗುರ್ತಿಸೋದು. ಯಾಕಂದ್ರೆ ನಮ್ಮ ಮೂಗು ಆ ಒಂದು ಡಿಯೋಡ್ರೆಂಟ್ ಸೆಂಟಿನ ವಾಸನೆಗೆ ಅಭ್ಯಾಸವಾಗೋಗುತ್ತೆ. ಕೆಲ ಸಮಯದ ನಂತರ ನಮಗ ಆ ಸ್ಮೆಲ್ ಬರೋದಿಲ್ಲ. ಇದನ್ನೇ ಆಲ್ ಫ್ಯಾಕ್ಟರಿ ಅಡಾಪ್ಟೇಷನ್ ಅಂತಾರೆ. ಸೊ ಆ ವಾಸನೆಯಲ್ಲಿ ಯಾವ್ದಾದ್ರು ಬದಲಾವಣೆ ಬಂದ್ರೆ ಮಾತ್ರ ವಿತಿನ್ ಸೆಕೆಂಡ್ಸ್ ಅಲ್ಲೇ ಗುರ್ತಿಸುತ್ತೆ. ನಾಡಿದ್ದು ಈ ಪದವನ್ನ ಇಂಗ್ಲಿಷ್ ನಲ್ಲಿ ಡೇ ಆಫ್ಟರ್ ಟುಮಾರೋ ಅಂತೀವಲ್ಲ, ಆದ್ರೆ ಹಿಂದೆ ಒಂದು ಕಾಲದಿಂದನೂ ಇದಕ್ಕೆ ಓವರ್ ಮ್ಯಾರೋ ಅನ್ನೋ ಪದವನ್ನ ಬಳಸಲಾಗಿತ್ತು. ಅಂದ್ರೆ ನಾಡಿದ್ದನ್ನ ಓವರ್ ಮ್ಯಾರೋ ಅನ್ನೋರು. ಆದ್ರೆ ಕಾಲಕ್ರಮೇಣ ಆ ಪದವನ್ನ ಬಳಸೋದ್ ಬಿಟ್ಟಾಕಿ ಈಗ ಡೇ ಆಫ್ಟರ್ ಟುಮಾರೋ ಅಂದ್ರೇನೆ ಎಲ್ರಿಗೂ ಅರ್ಥ ಆಗುತ್ತೆ. ಗರ್ಭಿಣಿ ಸ್ತ್ರೀಯರಿಗೆ ಶರೀರದಲ್ಲಿ ಯಾವುದೇ ಅಂಗ ಹಾಳಾಗಿದ್ರು ಆ ಗರ್ಭದಲ್ಲಿರೋ ಶಿಶು ಆ ಅಂಗವನ್ನ ಸರಿ ಮಾಡೋದಕ್ಕೆ ಬೇಕಾದಂತಹ ಸ್ಟೆಮ್ ಸೆಲ್ಸ್ ಅನ್ನ ಕಳಿಸುತ್ತೆ. ಕಣ್ಣಿನ ರೆಪ್ಪೆ ಇವು ಏನಕ್ಕೆ ಉಪಯೋಗ ಅಂದ್ರೆ ಹಣೆ ಮೇಲಿಂದ ಬೆವರು ನಮ್ಮ ಸೂಕ್ಷ್ಮವಾದ ಕಣ್ಣಲ್ಲಿ ಬೀಳ್ದ ಇರೋ ರೀತಿ ಕಾಪಾಡುತ್ತೆ. ಹಾಗೆ ತಲೆ ಮೇಲಿರೋ ಕೆಲವೊಂದ್ಸರಿ ಧೂಳು ಕೂಡ ಡೈರೆಕ್ಟ್ ಆಗಿ ಕಣ್ಣಲ್ಲಿ ಬೀಳ್ದ ಇರೋ ರೀತಿ ಕಾಪಾಡುತ್ತೆ. ಇನ್ನ ಅಂಡರ್ ಆರ್ಮ್ಸ್ ನಲ್ಲಿರೋ ಈ ಹೇರ್ಸ್ ಏನಕ್ಕೆ ಉಪಯೋಗ ಅಂದ್ರೆ ನಾವು ನಡೆಯುವಂತ ಸಮಯದಲ್ಲಿ ಇಲ್ವಾ ಜೋರಾಗಿ ಓಡುವಂತ ಸಮಯದಲ್ಲಿ ಇಲ್ವಾ ಅಂತಹ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ಇರೋವಾಗ ಅಲ್ಲಿರೋ ಚರ್ಮ ರ್ಯಾಪಿಡ್ ಗೆ ಗುರಿ ಆಗದೆ ಇರೋ ರೀತಿ ಈ ಹೇರ್ಸ್ ಕಾಪಾಡ್ತವೆ. ವಿಮಾನದಲ್ಲಿ ಪ್ರಯಾಣಿಸ್ತಿದ್ದಾಗ ನಮ್ಮ ರುಚಿ ಮತ್ತು ವಾಸನೆಯನ್ನ ಗ್ರಹಿಸೋದ್ರಲ್ಲಿ 30% ನಷ್ಟು ಸ್ಟ್ರೆಂತ್ ಅನ್ನ ಕಳ್ಕೊತೀವಿ. ಆ ವಿಮಾನದಲ್ಲಿರೋ ಹೈ ಪ್ರೆಷರ್ ನಿಂದ ಕೂಡಿರುವಂತಹ ಗಾಳಿ, ಪ್ರಯಾಣಿಸ್ತಿರೋ ಎತ್ತರ ಅಂಡ್ ವಿಮಾನದ ಒಂದು ಇಂಜಿನ್ ಶಬ್ದ ಇವು ಎಲ್ಲವುದರ ಪ್ರಭಾವಗಳಿಂದಾನೇ ಹೀಗಾಗುತ್ತೆ. ನೀವು ಐಫಿಲ್ ಟವರ್ ಅನ್ನ ನೋಡೇ ಇರ್ತೀರಾ. ಆದ್ರೆ ಆ ಟವರ್ ಅನ್ನ ಡಿಸೈನ್ ಮಾಡಿರುವಂತ ಗುಸ್ತಾವ್ ಈಫಿಲ್ ಆ ಟವರ್ ನ ಒಂದು ಮೇಲೆ ಭಾಗದಲ್ಲಿ ತನಗೋಸ್ಕರನೇ ಪ್ರತ್ಯೇಕವಾಗಿ ಒಂದು ಸೀಕ್ರೆಟ್ ರೂಮ್ ಅನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಲ್ಲಿಗಾತ ಸೈನ್ಸ್ ಕಮ್ಯುನಿಟಿಗೆ ಸೇರಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾತ್ರನೇ ಆಹ್ವಾನಿಸ್ತಾನೆ. ಈ ಮೊಸಳೆಗಳು ಕೆಲವೊಂದ್ಸರಿ ಕಲ್ಲುಗಳನ್ನೇ ನುಂಗಾಕ್ತಿರ್ತವೆ. ಹೀಗ್ ಮಾಡೋದ್ರಿಂದ ಇವಕ್ಕೆ ಎರಡು ಉಪಯೋಗಗಳಿದಾವೆ. ಒಂದು, ಡೈಜೆಷನ್ ಚೆನ್ನಾಗಿ ನಡೆಯೋದಕ್ಕೆ ಆ ಕಲ್ಲುಗಳು ಗ್ರೈಂಡರ್ ರೀತಿ ಕೆಲಸ ಮಾಡ್ತವೆ. ಒಂದು ಕಾಲದಲ್ಲಿ ಡೈನೋಸರ್ಸ್ ಕೂಡ ಹೀಗೆ ಮಾಡ್ತಿದ್ವಂತೆ. ಅಂಡ್ ಸೆಕೆಂಡ್ ರೀಸನ್ ಏನು ಅಂದ್ರೆ ಕಲ್ಲುಗಳನ್ನ ನುಂಗೋದ್ರಿಂದ ಆ ಕಲ್ಲಿನ ಭಾರಕ್ಕೆ ಅವು ಆ ನೀರಲ್ಲಿ ಜಾಸ್ತಿ ಹಾಳಕ್ ಹೋಗುವಂತ ಕೆಪಾಸಿಟಿ ಬರುತ್ತಂತೆ. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ತಪ್ಪದೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.